ಹಲೋ ಸೂಪರ್ ಸ್ಟಾರ್ ಸ್ಮಾರ್ಟ್ ಲೈಫ್ ಫಾರ್ ಕನ್ನಡ ಪೀಪಲ್ಗೆ ಸ್ವಾಗತ. ದಿನಕ್ಕೆ ಜಸ್ಟ್ 1-3 ಗಂಟೆ ಕೆಲಸ ಮಾಡಿ ತಿಂಗಳಿಗೆ ಒಂದು ಒಳ್ಳೆ ಸ್ಯಾಲ್ರಿ ತರ ದುಡಿಯಕ್ಕಾಗತ್ತಾ? ಹೌದು, ಖಂಡಿತ ಸಾಧ್ಯ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ನಮ್ಮ ರೈತ ಮಹೇಶ್ ಕುಮಾರ್ ಅವರು. ನೋಡಿ, ರೇಷ್ಮೆ ಕೃಷಿ ಇವರ ಲೈಫನ್ನೇ ಹೇಗೆ ಚೇಂಜ್ ಮಾಡಿದೆ ಅಂತ. ಸೊ ಎಲ್ಲ ಖರ್ಚು ವೆಚ್ಚ ಎಲ್ಲಾನು ತೆಗೆದು ಹಾಕಿದ್ಮೇಲೆ ಕೈಗೆ ಎಷ್ಟು ಸಿಗ್ಬೋದು ಅನ್ಕೊಳ್ತಿದ್ದೀರಾ? ಪ್ರತಿ ತಿಂಗಳು ಆವ್ರೇಜ್ ಆಗಿ ಒಂದು 30,000 ರೂಪಾಯಿ. ಮನೆಯಲ್ಲೇ ಇದ್ದು ಇಷ್ಟು ದುಡಿಯೋದು ಅಂದ್ರೆ ಗ್ರೇಟ್ ಅಲ್ಲ? ಹಾಗಾದ್ರೆ ಈ ಒಂದು ಲಾಭದಾಯಕ ಬಿಸ್ನೆಸ್ ಶುರು ಮಾಡೋದು ಹೇಗೆ? ವೆಲ್, ಫಸ್ಟ್ ಸ್ಟೆಪ್ ಮತ್ತೆ ತುಂಬಾನೇ ಇಂಪಾರ್ಟೆಂಟ್ ಸ್ಟೆಪ್ ಅಂದ್ರೆ ಹಿಪ್ಪು ನೇರಳೆ ತೋಟ ಮಾಡೋದು. ಗಿಡ ನೆಟ್ ಮೇಲೆ ಜಾಸ್ತಿ ಕಾಯ್ಬೇಕಾಗಿಲ್ಲ. ಜಸ್ಟ್ 3 ತಿಂಗಳಲ್ಲಿ ರೇಷ್ಮೆ ಹುಳುಗಳಿಗೆ ಬೇಕಾದ ಎಲೆಗಳು ರೆಡಿ ಆಗ್ಬಿಡುತ್ತೆ. ಓಕೆ, ಎಲೆಗಳು ರೆಡಿ ಆಯ್ತು. ಈಗ ಈ ಹುಳುಗಳನ್ನ ಸಾಕೋಕೆ ಒಂದು ಸಪ್ರೇಟ್ ಮನೆ ಬೇಕು. ಆದ್ರೆ ಇಲ್ಲೊಂದು ಸೂಪರ್ ಸ್ಮಾರ್ಟ್ ಟಿಪ್ ಇದೆ ನೋಡಿ. ಮಹೇಶ್ ಕುಮಾರ್ ಅವರು ಹೊಸದಾಗಿ ಏನೋ ಕಟ್ಸಿಲ್ಲ. ತಮ್ಮ ಹಳೆ ದನದ ಕೊಟ್ಟಿಗೆ ಇತ್ತಲ್ವಾ, ಅದನ್ನೇ ಇದಕ್ಕೆ ಬಳಸ್ಕೊಂಡಿದ್ದಾರೆ. ಇದರಿಂದ ಸ್ಟಾರ್ಟಿಂಗ್ ಇನ್ವೆಸ್ಟ್ಮೆಂಟ್ ಎಷ್ಟೊಂದು ಕಡಿಮೆ ಆಗುತ್ತೆ ಅಲ್ವಾ? ಈ ಸಾಕಾಣಿಕೆ ಮನೆ ಹೇಗಿರಬೇಕು ಅಂದ್ರೆ ಚೆನ್ನಾಗಿ ಗಾಳಿ ಬೆಳಕು ಬರಬೇಕು, ಮತ್ತೆ ಕ್ಲೀನಿಂಗ್ ಮಾಡೋಕ್ಕೆ ನೀರಿನ ವ್ಯವಸ್ಥೆ ಪಕ್ಕಾ ಇರಬೇಕು. ಆದರೆ ಒಂದು ವಿಷಯ ನೆನ್ಪಿಡಿ, ಇದಕ್ಕೋಸ್ಕರ ದೊಡ್ಡದಾಗಿ RCC ಬಿಲ್ಡಿಂಗ್ ಕಟ್ಟೋ ಅವಶ್ಯಕತೆನೇ ಇಲ್ಲ. ಯಾಕಂದ್ರೆ ಅದು ಸುಮ್ಮನೆ ದುಡ್ಡು ವೇಸ್ಟು. ಇಲ್ಲಿ ಒಂದು ವೆರಿ ಇಂಪಾರ್ಟೆಂಟ್ ವಾರ್ನಿಂಗ್. ಉಜಿ ನೊಣ ಅಂತ ಒಂದು ಕೀಟ ಇದೆ. ಇದು ರೇಷ್ಮೆ ಕೃಷಿಗೆ ದೊಡ್ಡ ವಿಲನ್ ಇದ್ದ ಹಾಗೆ. ಸೊ ಇದನ್ನ ತಡೆಯೋಕೆ ಸಾಕಾಣಿಕೆ ಮನೆ ಎಲ್ಲ ಡೋರ್ಸ್ ಮತ್ತೆ ವಿಂಡೋಸ್ಗೂ ಫ್ಲೈ ಪ್ರೂಫ್ ಮೆಶ್ ಹಾಕ್ಸೋದು ಕಂಪಲ್ಸರಿ. ನೋಡಿ, ಈ ವಿಷಯದಲ್ಲಿ ಮಾತ್ರ ಕಾಂಪ್ರಮೈಸ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಸರಿ, ಈಗ ಈ ಮನೆಗೆ ಏನೆಲ್ಲ ಸಲಕರಣೆಗಳು ಬೇಕು ಅಂತ ನೋಡೋಣ. ಹುಳುಗಳನ್ನ ಕೇರಾಗಿ ಸಾಕ್ಲಿಕ್ಕೆ ಬಿದಿರಿನಿಂದ ಮಾಡಿದ ದುಂಡು ತಟ್ಟೆಗಳು ಮತ್ತೆ ಅವುಗಳನ್ನ ನೀಟಾಗಿ ಇಡೋಕೆ ಸ್ಟ್ಯಾಂಡ್ಸ್ ಬೇಕೇ ಬೇಕು. ಅಷ್ಟೇ ಅಲ್ಲ, ರೂಮ್ ಒಳಗಿನ ಟೆಂಪರೇಚರ್ ಮತ್ತು ಹ್ಯೂಮಿಡಿಟಿನ ಕರೆಕ್ಟಾಗಿ ಚೆಕ್ ಮಾಡೋಕ್ಕೆ ಒಂದು ಹೈಗ್ರೋಮೀಟರ್ ಬೇಕು. ಜೊತೆಗೆ ಎಲೆಗಳನ್ನ ಸಣ್ಣದಾಗಿ ಕಟ್ ಮಾಡೋಕ್ಕೆ ಒಂದು ಚಾಪಿಂಗ್ ಬೋರ್ಡ್ ಮತ್ತೆ ಚಾಕು. ಈ ಎಲ್ಲ ವಸ್ತುಗಳು ಹುಳುಗಳ ಹೆಲ್ತ್ಗೆ ತುಂಬಾನೇ ಇಂಪಾರ್ಟೆಂಟ್. ಓಕೆ, ಈಗ ರಿಯಲ್ ಗೇಮ್ ಸ್ಟಾರ್ಟ್ ಆಗುತ್ತೆ. ಒಂದು ಬ್ಯಾಚ್ ಅಂದ್ರೆ ಸುಮಾರು 100 ಮೊಟ್ಟೆಗಳಿಂದ ಸಾಕಾಣಿಕೆ ಶುರುವಾಗುತ್ತೆ. ಈ ಪುಟ್ಟ ಜೀವಿಗಳು ಮೊಟ್ಟೆಯಿಂದ ಹೊರಬಂದು ಗೂಡು ಕಟ್ಟೋ ಸ್ಟೇಜ್ಗೆ ಬರೋಕ್ಕೆ ಹೆಚ್ಚು ಕಡಿಮೆ 45ರಿಂದ 50 ದಿನ ತಗೊಳುತ್ತೆ. ಇಲ್ಲಿ ಒಂದು ಮಾಡಲೇಬೇಕಾದ ಕೆಲಸ. ಹಿಪ್ನೇರಳೆ ಎಲೆಗಳನ್ನ ತೋಟದಿಂದ ತಂದ ಮೇಲೆ ಅವು ಫ್ರೆಶ್ ಆಗಿರೋದು ತುಂಬಾನೇ ಮುಖ್ಯ. ಅದಕ್ಕೇನು ಮಾಡಬೇಕು ಅಂದ್ರೆ ಎಲೆಗಳನ್ನ ಯಾವಾಗಲೂ ಒದ್ದೆ ಗೋಣಿ ಚೀಲದಲ್ಲಿ ಅಥವಾ ಬುಟ್ಟಿಲಿಟ್ಟು ಕೂಲ್ ಆಗಿರೋ ಜಾಗದಲ್ಲಿ ಸ್ಟೋರ್ ಮಾಡಬೇಕು. ಹಾಗೇನೆ ಒಂದು ಮಾಡಬಾರ್ದ ದೊಡ್ಡ ತಪ್ಪಿ ಏನ್ ಗೊತ್ತಾ? ಅದೇ ಎಲೆಗಳನ್ನ ಡೈರೆಕ್ಟ್ ಆಗಿ ಬಿಸಿಲಿಗೆ ಹಾಕ್ಬಿಡೋದು. ನೋಡಿ, ಬಾಡಿ ಹೋದ ಒಣಗಿದ ಎಲೆಗಳು ರೇಷ್ಮೆ ಹುಳುಗಳಿಗೆ ವಿಷದ ಹಾಗೆ. ಇದರಿಂದ ಪೂರ್ತಿ ಬೆಳೆನೇ ಹಾಳಾಗೋ ಚಾನ್ಸ್ ಇದೆ. ಸೊ ಬಿ ಕೇರ್ಫುಲ್. ಆದ್ರೆ ನೀವೇನಾದ್ರೂ ಕರೆಕ್ಟಾಗಿ ಕೇರ್ ತಗೊಂಡ್ರೆ ಆ 100 ಮೊಟ್ಟೆಗಳ ಒಂದು ಬ್ಯಾಚ್ನಿಂದ ಸುಮಾರು 80ರಿಂದ 90 kgಯಷ್ಟು ಹೈ ಕ್ವಾಲಿಟಿ ಶೈನಿಂಗ್ ಇರೋ ರೇಷ್ಮೆ ಗೂಡುಗಳು ಸಿಗತ್ತೆ. ಮಾರ್ಕೆಟ್ನಲ್ಲಿ ಇದರ ವ್ಯಾಲ್ಯೂ ಸಾವಿರಾರು ರೂಪಾಯಿಗಳು. ಆದ್ರೆ ಒಂದು ನಿಮಿಷ, ಎಲ್ಲ ಬಿಸ್ನೆಸ್ನಲ್ಲೂ ರಿಸ್ಕ್ ಇದ್ದೇ ಇರುತ್ತೆ ಅಲ್ವಾ? ಇಲ್ಲೂ ಅಷ್ಟೇ. ಸಮ್ಮರ್ನಲ್ಲಿ ತುಂಬ ಬಿಸಿಲಿದ್ದಾಗ ಅಥವಾ ಬರಗಾಲದ ಟೈಮ್ನಲ್ಲಿ ಹುಳುಗಳಿಗೆ ಹಾಲ್ ರೋಗ, ಸಪ್ಪೆ ರೋಗ ಅಂತ ಕಾಯಿಲೆಗಳು ಬರೋ ಸಾಧ್ಯತೆ ಇರುತ್ತೆ. ಇವು ಬಂದ್ರೆ ಹುಳುಗಳು ಸುಸ್ತಾಗಿ ಸತ್ತೋಗ್ಬಿಡ್ತವೆ. ಆಗ್ಲೇ ಹೇಳಿದ್ನಲ್ಲ, ಆ ಉಜಿ ನೊಣ, ಅದರಿಂದ ಸೇಫ್ ಆಗಿರೋಕೆ ಜಾಲರಿ ಹಾಕೋದ್ರ ಜೊತೆಗೆ ಸಾಕಾಣಿಕೆ ಮನೆಯ ಎಂಟ್ರೆನ್ಸ್ನಲ್ಲಿ ಈ ತರ ಉಜಿನೆಟ್ ಸ್ಕ್ರೀನ್ಗಳನ್ನ ಬಳಸೋದು ಒಂದು ಬೆಸ್ಟ್ ಐಡಿಯಾ. ಇದು ಸೆಕೆಂಡ್ ಲೇಯರ್ ಪ್ರೊಟೆಕ್ಷನ್. ಸಾಕಾಣಿಕೆ ಮನೆಯ ಸುತ್ತಮುತ್ತ ಈ ಉಜಿ ಟ್ರ್ಯಾಪ್ಗಳನ್ನ ನೇತು ಹಾಕಿ. ಇದರಿಂದ ಹೇಗೋ ತಪ್ಸ್ಕೊಂಡು ಒಳಗೆ ಬರೋಕೆ ಟ್ರೈ ಮಾಡೋ ನೊಣಗಳು ಇದಕ್ಕೆ ಅಟ್ರಾಕ್ಟ್ ಆಗಿ ಸತ್ತೋಗ್ತವೆ. ಓಕೆ, ಈಗ ಗೂಡುಗಳು ರೆಡಿ. ಇಲ್ಲಿ ಇನ್ನೊಂದು ಮಾಡಬಾರ್ದ ತಪ್ಪಿದೆ. ಅದೇನಂದ್ರೆ ಹೈ ಕ್ವಾಲಿಟಿ ಬೈವೋಲ್ಟಿನ್ ಗೂಡುಗಳನ್ನ ಹಳೆ ಕಾಲದ ಚರಕದಲ್ಲಿ ನೂಲು ತೆಗೆಯೋದು. ಇಷ್ಟು ವ್ಯಾಲ್ಯೂಬಲ್ ಗೂಡಿಗೆ ಚರಕ ಬಳಸಿದ್ರೆ ರೇಷ್ಮೆಯ ಕ್ವಾಲಿಟಿನೇ ಡೌನ್ ಆಗಿಬಿಡುತ್ತೆ. ಹಾಗಾದ್ರೆ ಸೊಲ್ಯೂಷನ್ ಏನು? ಸಿಂಪಲ್. ರಾ ಸಿಲ್ಕನ್ನ ಈ ಥರ ಮಾಡರ್ನ್ ರೀರೀಲಿಂಗ್ ಮಷೀನ್ಗಳಲ್ಲಿ ಪ್ರೋಸೆಸ್ ಮಾಡಬೇಕು. ಹೀಗೆ ಮಾಡಿದ್ರೆ ಸಿಲ್ಕ್ ಕ್ವಾಲಿಟಿ ಹೆಚ್ಚಾಗುತ್ತೆ. ಆಗ ಮಾರ್ಕೆಟ್ನಲ್ಲಿ ಸಿಗಬೇಕಾದ ಬೆಸ್ಟ್ ರೇಟ್ ಪಕ್ಕಾ ಸಿಕ್ಕೇ ಸಿಗುತ್ತೆ. ಇಷ್ಟೆಲ್ಲ ಕಷ್ಟಪಟ್ಟು ಬೆಳೆದಿದ್ದಕ್ಕೆ ಒಳ್ಳೆ ಬೆಲೆ ಎಲ್ಲಿ ಸಿಗುತ್ತೆ? ಅದಕ್ಕೆ ರಾಮನಗರದಂತಹ ಸಿಲ್ಕ್ ಸಿಟಿಗಳಿರುತ್ತೆ. ಇಲ್ಲಿ ಗವರ್ಮೆಂಟ್ ಕಂಟ್ರೋಲ್ಡ್ ಮಾರ್ಕೆಟ್ಗಳಿರುತ್ತೆ. ಇಲ್ಲಿ ಎಲ್ಲವೂ ಪಾರದರ್ಶಕವಾಗಿ ನಡೆಯೋದ್ರಿಂದ ರೈತರಿಗೆ ಒಳ್ಳೆ ಬೆಲೆ ಸಿಗೋ ಚಾನ್ಸಸ್ ಜಾಸ್ತಿ. ನೋಡಿ, ಈ ಬಿಸ್ನೆಸ್ನಲ್ಲಿ ಯಾರೂ ಒಂಟಿಯಲ್ಲ. ಹೊಸ ಟೆಕ್ನಾಲಜಿ ಬಗ್ಗೆ ತಿಳ್ಕೋಬೇಕಾ? ಉಪಕರಣಗಳಿಗೆ ಸಬ್ಸಿಡಿ ಬೇಕಾ? ಅಥವಾ ಬೇರೆ ಯಾವುದೇ ಟೆಕ್ನಿಕಲ್ ಹೆಲ್ಪ್ ಬೇಕಿದ್ರೂ ಹತ್ತಿರದ ರೇಷ್ಮೆ ಇಲಾಖೆ ಆಫೀಸ್ಗೆ ಹೋಗ್ಬೋದು. ಅವ್ರ ಹೆಲ್ಪ್ ಮಾಡೋಕ್ಕೆ ಯಾವಾಗಲೂ ರೆಡಿ ಇರ್ತಾರೆ.
ಕೊನೆಗೆ ಹೇಳೋದಾದ್ರೆ ರೇಷ್ಮೆ ಕೃಷಿ ಅನ್ನೋದು ಬರೀ ದುಡ್ಡು ಮಾಡೋಕ್ ಮಾತ್ರ ಅಲ್ಲ. ಸಿಟಿಗೋಗಿ ಫ್ಯಾಮಿಲಿ ಬಿಟ್ಟು ಕಷ್ಟಪಡೋ ಬದಲು ತಮ್ಮ ಸ್ವಂತ ಊರಲ್ಲಿ ಮನೆಯವ್ರ ಜೊತೆ ಇದ್ಕೊಂಡು ಒಂದು ಒಳ್ಳೆ ಲೈಫ್ ಲೀಡ್ ಮಾಡೋಕೆ ಇದೊಂದು ಅದ್ಭುತ ಅವಕಾಶ. ಹಾಗಾದ್ರೆ ಕಡಿಮೆ ಇನ್ವೆಸ್ಟ್ಮೆಂಟ್, ಮನೆಯಲ್ಲೇ ಇರೋ ಅವಕಾಶ, ಜೊತೆಗೆ ಒಂದು ಒಳ್ಳೆ ಇನ್ಕಮ್, ಇಷ್ಟೆಲ್ಲ ಕೊಡೋ ಈ ಬಿಸ್ನೆಸ್ ಫೈನಾನ್ಷಿಯಲ್ ಫ್ರೀಡಮ್ ಕಡೆಗೆ ನಮ್ಮ ಮುಂದಿನ ಹೆಜ್ಜೆ ಆಗ್ಬೋದಾ? ಖಂಡಿತವಾಗ್ಲೂ ಯೋಚನೆ ಮಾಡಬೇಕಾದ ವಿಷಯ ಅಲ್ವಾ? ಈ ಮಾಹಿತಿ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹಾಗೇನೆ ಸ್ಮಾರ್ಟ್ ಲೈಫ್ ಫಾರ್ ಕನ್ನಡ ಪೀಪಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ರೇಷ್ಮೆ ಕೃಷಿ ಬಗ್ಗೆ ನಿಮಗೆ ಗೊತ್ತಿರೋ ಬೇರೆ ಯಾವುದೇ ಟಿಪ್ಸ್ ಅಥವಾ ಇನ್ಫಾರ್ಮೇಷನ್ ಇದ್ರೆ ಪ್ಲೀಸ್ ಕಾಮೆಂಟ್ ಮಾಡಿ, ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಟಾಟಾ.